ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮಗನಿಂದಲೇ ತಂದೆ ತಾಯಿ ಮತ್ತು ಸಹೋದರಿಯ ಹತ್ಯೆಯಾಗಿದೆ. ಕೊಟ್ಟೂರು ಪಟ್ಟಣದಲ್ಲಿ ಮೂವರನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಮಗನೇ ಮಾಡಿರುವಂತಹ ಕೃತ್ಯ ಇದು. ಮೂವರನ್ನ ಕೊಲೆಗೈದ ಬಳಿಕ ಬೆಂಗಳೂರಿಗೆ ಆತ ಪರಾರಿಯಾಗ್ತಾನೆ. ಬೆಂಗಳೂರಿನ ತಿಲಕ್ ನಗರ ಠಾಣೆಗೆ ದೂರನ್ನ ಸಹ ಕೊಟ್ಟಿದ್ದ ಪುತ್ರ ಜನವರಿ 27ರಂದು ಕೊಲೆ ಮಾಡಿ ಬೆಂಗಳೂರಿಗೆ ಬಂದು ನಂತರ ಒಂದು ದೂರನ್ನ ಕೂಡ ದಾಖಲು ಮಾಡ್ತಾನೆ. ಆ ದೂರಿನಲ್ಲಿ ಈತ ಏನಂತ ಉಲ್ಲೇಖ ಮಾಡಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತೀವಿ. ನಂತರದಲ್ಲಿ ಈತ ಹೇಗೆ ಸಿಕ್ಕಿಬಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಆದರೆ ದುರಾದೃಷ್ಟಕರ ಸಂಗತಿ ಏನಪ್ಪಾ ಅಂದ್ರೆ, ಮಗನೇ ತನ್ನ ತಂದೆ ತಾಯಿ ಮತ್ತು ಒಡ ಹುಟ್ಟಿದಂತಹ ಸಹೋದರಿಯನ್ನ ಹತ್ಯೆ ಮಾಡಿರೋದು. ಆರೋಪಿ ಪುತ್ರ ಅಕ್ಷಯ್ನ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿರುವಂತಹ ದೃಶ್ಯ. 27ನೇ ತಾರೀಕು ಕೊಲೆ ಮಾಡಿ ಬೆಂಗಳೂರಿಗೆ ಈ ಪಾಪಿ ಎಸ್ಕೇಪ್ ಆಗ್ತಾನೆ. ಬಂದು ಪೊಲೀಸರಿಗೆ ದೂರನ್ನ ಸಹ ಕೊಡ್ತಾನೆ. ಈ ತ್ರಿವಳಿ ಹತ್ಯೆ ಕೇಸ್ಗೆ ಈತನಿಂದಲೇ ಬಿಗ್ ಟ್ವಿಸ್ಟ್ ಸಿಗುತ್ತೆ. ಈತ ದೂರನ್ನ ಕೊಡೋಕೆ ಬಂದಂತಹ ಸಂದರ್ಭದಲ್ಲಿ ಏನು ಕಾರಣವನ್ನ ಕೊಟ್ಟ, ಪೊಲೀಸರಿಗೆ ಈತನ ಮೇಲೆ ಅನುಮಾನ ಹೇಗೆ ಶುರುವಾಯಿತು, ನಂತರದಲ್ಲಿ ತಾನೇ ಕೊಲೆ ಮಾಡಿದ್ದಾಗಿ ಈತ ಹೇಗೆ ಒಪ್ಕೊಂಡ, ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ತನಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿ, ತನ್ನ ಒಟ್ಟಿಗೆ ಹುಟ್ಟಿದಂತಹ ಸಹೋದರಿ ಮೂವರನ್ನ ಕೂಡ ಬರ್ಬರವಾಗಿ ಹತ್ಯೆ ಮಾಡಿದ್ದ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಯಾವ ಕಾರಣಕ್ಕೋಸ್ಕರ ತಂದೆ ತಾಯಿ ಸಹೋದರಿಯನ್ನ ಹತ್ಯೆ ಮಾಡ್ದ, ನಂತರ ಹೇಗೆ ಸಿಕ್ಬಿದ್ದಾಯ್ತಾ ಅಂತ? ಖಂಡಿತ ಮಧುಶ್ರೀ, 3 ಜನರ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣ ಇದೀಗ ಇಡೀ ವಿಜಯನಗರ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳ್ತಿರುವಂಥದ್ದು. ಜನವರಿ 27ನೇ ತಾರೀಕು ಕೊಲೆ ಆರೋಪಿ ಅಕ್ಷಯ್ ತನ್ನ ತಂದೆ ಮತ್ತು ತಾಯಿ ಜೊತೆಗೆ ಸಹೋದರಿಯನ್ನ ಮೂವರನ್ನ ಕೊಲೆ ಮಾಡಿ ಬಳಿಕ ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಿಗೆ ಹೋಗಿ ಅಲ್ಲಿರ್ತಕ್ಕಂಥ ತಿಲಕ್ ನಗರದ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾನೆ. ಕಾರಣ ಏನಂತಂದ್ರೆ, ತನ್ನ ತಂದೆ ತಾಯಿಗೆ ಹೃದಯ ಸಂಬಂಧಿ ಕಾಯಿಲೆ ಇರುತ್ತೆ. ಆ ಕುರಿತಂತೆ ನಾನು ಬೆಂಗಳೂರಿನ ಹೃದಯ ತಜ್ಞ ಆಸ್ಪತ್ರೆಗೆ ಕರ್ಕೊಂಡು ಬಂದಿರ್ತೀನಿ. ಆ ಸಂದರ್ಭದಲ್ಲಿ ಅವರು ಮಿಸ್ಸಿಂಗ್ ಆಗಿದ್ದ ನಿಟ್ಟಿನಲ್ಲಿ ಅಲ್ಲಿ ಕೇಸನ್ನು ದಾಖಲೆ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲಿ ಪೊಲೀಸರು ಈತನ ವಿಚಾರಣೆ ಮಾಡಿದಾಗ ಈತ ಸರಿಯಾದ ಮಾಹಿತಿಯನ್ನು ಕೊಡದೇ ಇದ್ದಾಗ ಸ್ಥಳಕ್ಕೆ ಏನು ಆತನ ಸಂಬಂಧಿಕರನ್ನ ಕೊಟ್ಟೂರು ಪಟ್ಟಣದಲ್ಲಿ ಇರತಕ್ಕಂಥ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಸಂಬಂಧಿಕರನ್ನ ಅಲ್ಲಿ ಕರೆಸಿ ವಿಚಾರಣೆ ಕೂಡ ವಿಜಯನಗರ ಪೊಲೀಸ್ ಹಾಗೆ ಸಂಪರ್ಕದಲ್ಲಿರಿ ವಿನಾಯಕ. ಒಂದೇ ಕುಟುಂಬದ ತ್ರಿವಳಿ ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಮಿಸ್ಸಿಂಗ್ ಕೇಸನ್ನ ಕೊಡಲು ಹೋಗಿ ಪಾಪಿ ಲಾಕ್ ಆಗ್ತಾನೆ. ತಂದೆ ತಾಯಿ ಮತ್ತು ಸಹೋದರಿಯನ್ನ ಹತ್ಯೆ ಮಾಡಿ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ನಂತರದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗ್ತಾನೆ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ. ಪೊಲೀಸರಿಗೆ ಅನುಮಾನ ಶುರುವಾಗುತ್ತೆ ಆತನ ನಡೆಯ ಬಗ್ಗೆ ಮತ್ತು ಆತ ಕೊಡ್ತಾ ಇದ್ದಂತಹ ಹೇಳಿಕೆಗಳ ಬಗ್ಗೆ. ನಂತರ ಕ್ರಾಸ್ ಕ್ವೆಶ್ಚನ್ ಮಾಡಿದಾಗ ಈತನೇ ಕೊಲೆಗಾರ ಅನ್ನೋದು ಗೊತ್ತಾಗುತ್ತೆ. ನಾನೇ ಕೊಲೆ ಮಾಡಿದ್ದೇನೆ ಅಂತ ಹೇಳಿ ಸತ್ಯವನ್ನ ಒಪ್ಕೊಳ್ತಾನೆ ಪಾಪಿ ಅಕ್ಷಯ್. ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ ಹೇಳ್ತಾ ಇದ್ರಿ, ಮುಂದುವರಿಸಿ. ಖಂಡಿತ ಅದೇ ಕೊಲೆ ಆರೋಪಿ ಅಕ್ಷಯನ ಹೇಳಿಕೆ ಅಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಆತನ ಹೇಳಿಕೆ ದ್ವಂದ್ವವಾಗಿರುತ್ತೆ. ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ತಿಲಕ್ ನಗರ ಪೊಲೀಸರಿಗೆ ಈತ ಕೊಟ್ಟಿರಲ್ಲ. ಹೀಗಾಗಿ ಅನುಮಾನಗೊಂಡಿರ್ತಕ್ಕಂತಹ ತಿಲಕ್ ನಗರ ಪೊಲೀಸ್ ಅಧಿಕಾರಿಗಳು ತಕ್ಷಣವೇ ವಿಜಯನಗರ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಸ್ಥಳಕ್ಕೆ ಕೊಟ್ಟೂರು ಪೊಲೀಸ್ ಠಾಣೆ ಅಧಿಕಾರಿಗಳು ಭೇಟಿ ನೀಡಿ ಜೊತೆಗೇನು ಅಕ್ಷಯನ ಕುಟುಂಬಸ್ಥರನ್ನ ಅಲ್ಲಿಗೆ ಸ್ಥಳಕ್ಕೆ ಕರೆಸ್ತಾರೆ. ಸ್ಥಳಕ್ಕೆ ಕರೆಸಿ ವಿಚಾರಣೆ ಕೂಡ ಮಾಡ್ತಾರೆ. ಮಾಡಿದ ನಂತರ ನೇರವಾಗಿ ಆ ಕೊಟ್ಟೂರು ಪಟ್ಟಣದಲ್ಲಿರ್ತಕ್ಕಂಥ ಏನು ಕೊಲೆ ಆರೋಪಿಯ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಅಲ್ಲಿ ಹೋದಂತ ಜನರು ಮತ್ತು ಪೊಲೀಸ್ ಅಧಿಕಾರಿಗಳು ಸಂಪೂರ್ಣ ಅಕ್ಷರಶಃ ಬೆಚ್ಚಿ ಬೀಳ್ತಾರೆ. ಕಾರಣ ಏನಂತಂದ್ರೆ, ಮನೆ ಒಳಗನೆ ಸುಮಾರು 1 ಟ್ರ್ಯಾಕ್ಟರ್ ಲೋಡಷ್ಟು ಮಣ್ಣಿರುತ್ತೆ. ಜೊತೆಗೆ ಅಲ್ಲಲ್ಲಿ ರಕ್ತದ ಕಲೆ ಕೂಡ ಸಂಪೂರ್ಣವಾಗಿ ಮನೆ ತುಂಬಾ ಚೆಲ್ಲಿರುತ್ತೆ. ತಕ್ಷಣವೇ ಆತಂಕಗೊಂಡಿರ್ತಕ್ಕಂಥ ಪೊಲೀಸರು ಮತ್ತು ಸ್ಥಳೀಯರು ಆತ ಮತ್ತು ಸಂಬಂಧಿಕರು ಆ ಸುತ್ತಮುತ್ತ ವಿಚಾರಣೆ ಮಾಡಿದಾಗ ಆತ ಏನು 27ನೇ ತಾರೀಕು 3 ಕೊಲೆ ಮಾಡ್ತಾನೆ. 3 ಕೊಲೆ ಮಾಡಿ ಬಳಿಕ ಬೆಂಗಳೂರಿಗೆ ಹೋಗಿ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡುವಂತ ಪ್ರಯತ್ನ ಕೂಡ ಮಾಡಿರ್ತಾರೆ. ಆದ್ರೆ ಈತನ ಹಿನ್ನೆಲೆ ತಿಳ್ಕೊಳ್ತಾ ಹೋದ್ರೆ ಕೊಟ್ಟೂರು ನಗರದಲ್ಲಿ ಒಂದು ಟೈರ್ ವೆಂಡಿಂಗ್ ನಲ್ಲಿ ಅಂದ್ರೆ ಕೊಟ್ಟೂರು ಬಸವೇಶ್ವರ ಟೈರ್ ರಿವೆಂಡಿಂಗ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಕೆಲಸ ಮಾಡೋ ಸಂದರ್ಭದಲ್ಲಿ ತಂದೆ ತಾಯಿಗೆ ಅನಾರೋಗ್ಯ ಕಾಡ್ತಾ ಇರುತ್ತೆ. ಹೀಗಾಗಿ ಅವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಆಗಾಗ ಕರ್ಕೊಂಡು ಹೋಗ್ತಾ ಇರ್ತಾನೆ, ಚಿಕಿತ್ಸೆ ಕೂಡ ಕೊಡ್ತಾ ಇರ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ಅವತ್ತು 27ನೇ ತಾರೀಕು ಅವರಿಬ್ಬರ ನಡುವೆ ಏನಾಯ್ತು ಗೊತ್ತಿಲ್ಲ. ಆ ಇಬ್ಬರ ಏನು ತಂದೆ ತಾಯಿಯನ್ನು ಕೊಲೆ ಮಾಡಿದ ಬಳಿಕ ಸಹೋದರನ್ನು ಕೂಡ ಆತ ಕೊಲೆ ಮಾಡಿರುವಂತದ್ದು. ಸಹೋದರನ ಕೊಲೆ ಮಾಡೋದಕ್ಕೆ ನೇರ ಕಾರಣ ಏನು
ಏನು ಮತ್ತು ಮೇಲ್ನೋಟಕ್ಕೆ ಕಂಡು ಬಂದ ಪ್ರಕಾರವಾಗಿ ಹೃದಯ ಸಂಬಂಧ ಕಾಯಿಲೆ ಸಂಬಂಧಪಟ್ಟಂಗೆ ಪದೇ ಪದೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ, ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆ ಆಗ್ತಾನೆ ನಿಟ್ಟಿನಲ್ಲಿ ಮಾಹಿತಿ ಬರ್ತಾ ಇದ್ರು ಕೂಡ ಸೋದರನ ಯಾಕೆ ಕೊಲೆ ಮಾಡಿದನ್ನು ಕೂಡ ಸಾಕಷ್ಟು ಒಂದಿಷ್ಟು ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಹೀಗಾಗಿ ಈಗಾಗಲೇ ವಿಜಯನಗರ ಜಿಲ್ಲೆಯ SP ಜಾನ್ವಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಕೂಡ ಪರಿಶೀಲನೆ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ IG ಹರ್ಷ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ಕೂಡ ಮಾಡ್ತಾರೆ. ಇನ್ನು ಒಟ್ಟಿನಲ್ಲಿ ಕೊಟ್ಟೂರು ಪಟ್ಟಣದಲ್ಲಿ ತ್ರಿವಳಿ ಕೊಲೆಯಿಂದಾಗಿ ಜನರು ಕೂಡ ಸಾಕಷ್ಟು ಬೆಚ್ಚಿ ಬಿದ್ದಿರುವಂಥದ್ದು. ಹೀಗಾಗಿ ಕೊಲೆಗೆ ನಿಖರ ಕಾರಣವನ್ನ ಪಡ್ಕೊಳ್ಬೇಕು, ಜೊತೆಗೆ ಆರೋಪಿ ಕೂಡ ಕಠಿಣ ಶಿಕ್ಷೆ ಆಗಬೇಕಂತ ಸ್ಥಳೀಯರು ಒತ್ತಾಯ ಮಾಡ್ತಾ ಇರುವಂಥದ್ದು. ಧನ್ಯವಾದ ವಿನಾಯಕ್ ತಮ್ಮ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.